ಬೆಳಗಾವಿ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಗಂಡು ಮಗು ಹುಟ್ಟಿದ ಸಂಭ್ರಮದ ಪಾರ್ಟಿ ವಿಚಾರವೇ ಕೊನೆಗೆ ವ್ಯಕ್ತಿಯ ಜೀವ ಕಸಿದುಕೊಂಡಿದೆ. ಬೈಲೊಂಗಲ್ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮದ ನಡುವೆ ನಡೆದ ಗಲಾಟೆ ಭೀಕರ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ನೇಸರ್ಗಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಜೋರಾಗಿತ್ತು. ಇದೇ ವೇಳೆ ಗ್ರಾಮದ ಕಟ್ಟೆ ಮೇಲೆ ಕುಳಿತ ಇಬ್ಬರು ಮದ್ಯ ಸೇವಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಗಂಡು ಮಗು ಹುಟ್ಟಿದ ಸಂಭ್ರಮದ ಪಾರ್ಟಿ ವಿಚಾರಕ್ಕೆ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿನ ಚಕಮಕಿ ಕ್ಷಣಾರ್ಧದಲ್ಲಿ ಗಲಾಟೆಗೆ ತಿರುಗಿದ್ದು ಜಗಳ ತಾರಕಕ್ಕೇರಿದೆ. ಕೋಪಗೊಂಡ ವಿಶ್ವನಾಥ್ ಹನುಮಂತನ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾನೆ. ತಲೆಗೆ ಬಲವಾದ ಪೆಟ್ಟು ಬಿದ್ದ ಪರಿಣಾಮ ಹನುಮಂತ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಹನುಮಂತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಘಟನೆಯ ಬಳಿಕ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಮಾಹಿತಿ ತಿಳಿದ ಕೂಡಲೇ ನೇಸರ್ಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನನ್ನ ಮಗನ ಕಡಿಮೆಪ್ಪ. ನನ್ನ ಮಗ ನನ್ನ ಜಪಾನ್ ಮಾಡಾಕತ್ತಿದ್ದ, ಅವ ಸಾಯ್ತಾನ ಅನ್ನೋದು ನನಗೆ ಕಣ್ಮನ್ಯಾಗ ಗೊತ್ತಾಗಲಿಲ್ಲ. ದೋಸ್ತರಿಂದ ಹೋಗಿ ಈ ನಮ್ಮನೆ ಅನಾಹುತ ಮಾಡ್ಕೊಂಡು ಕುಂತ. ಯಾರಿಂಬಾಲು ನನ್ನ ಮಗ ಕಡ್ದಾಡಿ ಬಡ್ದಾಡಿ ಮಾಡಾವಲ್ಲ. ನಾ ಏನಂತ ತುಡ್ಕೊಲಿ ಅವಂದು. ನನ್ನ 4 ವರ್ಷದಿಂದ ನನ್ನ ಕಾಲ ಕೈಯ ಹೋಗ ನನ್ನ ಆರೈಕೆ ಮಾಡ್ತಿದ್ದ. ನಾನು ಜಪಾನ್ ಮಾಡ್ಕೊತ, ನನಗೆ ಊಟ ಹಾಕೋಂತ, ನನಗೆ ಅಡುಗೆ ಮಾಡಿ ಕೂಳ ಹಾಕೋಂತ, ನನ್ನಂತೆಲ್ಲ ನನ್ನ ಮಗಲ್ಲಾಗ ಇರ್ತಿದ್ದು ನನ್ನ ಮಗ. ನನಗೆ ಯಾವುದೂ ತಡ್ಕೊಳಕ್ಕಾಗ್ವತ್ತು. ನಾ ಎಲ್ಲಿ ತರಲಿ ನನ್ನ ಮಗನನ್ನ? ಏನೂ ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರು ಅಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗೆ ಓಣ್ಯಾನ ರಾಯಿ ಬಾಯಿ ಎಲ್ಲರೂ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರಿಂಬಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು, ಎಲ್ಲ ಪೇಷಂಟ್ ಆರೈಕೆ ಮಾಡೋಕೆ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡಿ ನನಗೆಲ್ಲ ಕೆಲಸ ಅಂತಿದ್ದ. ನನ್ನ ಬಿಟ್ಟು ಬಂದಿದ್ದ ಕೆಲಸ. ನನಗೆ ನನ್ನ ಮಗ 10 ಗಂಟೆಗೆ ಮನೆಗೆ ಬಂದಮೇಲೆ ಅಮ್ಮ ನನ್ನ ಫೋನ್ ನೀ ತೊಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕೊಡು ಅಂದ. ಯಾಕಪ್ಪ ಅಂದೆ. ಇಲ್ಲ, ನನ್ನ ದೋಸ್ತರಿನ ಬಾಯಲ್ಲಿ ಮಾತಾಡ್ತಾನು, ನನ್ನ ಫೋನ್ ತೊಗೊಂಡು ಇಟ್ಕೊಂಡು ನಿನ್ನ ಅಂತೇಳಿ ನಮ್ಮ ಮಮ್ಮಿ ಹೊರಗಡೆ ಬರ್ತಾಳೆ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲು ಹಾಕೊಂಡ. ನಾನು ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು, ಮಲ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಬಿಸಿರು. ನಮ್ಮ ಮನೆಯವ್ರನ್ನ ಎಬ್ಬಿಸಿರು. ನಮ್ಮ ಮನೆಯವ್ರಿದ್ದಾರೆ ಬಂದು ನನ್ನ ಎಬ್ಬಿಸಿರು. ಅಮ್ಮ ಯಾಕ್ರಿ ನನ್ನ ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗಿಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ, ನೇಸರ್ಗಿ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರು, ನೀವು ಬಂದುಬಿಡು ನಾನು ನಿಮ್ಮಲ್ಲಿ ಅಂದರು. ಆಯಿತು, ಹೋಗಿ ನಾವು ಪೊಲೀಸರಿಗೆ ಶರಣಾಗಿ ಮಗನ ಕರ್ಕೊಂಬರು ನಡೀರಿ ಅಂತ ಹೇಳೋದು. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದಕ್ಕೂ ಒಂದು ಸ್ವಲ್ಪ ಕರ್ಕೊಂಡು ಹೋದರು. ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ, ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದಮೇಲೆ ಅಣ್ಣ ಏನಾಯಿತು, ಯಾರಿಗೆ ಏನಾಯ್ತು? ಇಲ್ಲ, ನಿನ್ನ ಧೈರ್ಯ ತಗೊಮ್ಮ, ಹಿಂಗಾಗೈತೆ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಬಿದ್ದಾನು. ನನಗೆ ಜೀವ ತರಲಿ. ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಹೊರಗಡೆ ಆದದ್ದು ನನಗೆ ಗೊತ್ತಿಲ್ಲ, ಯಾವ ವಿಚಾರಕ್ಕೆ ಹೆಂಗೆ ಆಯ್ತಂತ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ. ಮೇಲೆ ಬಿದ್ದು ಸಡನ್ನಾಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬಾವಡಿ ಫುಲ್ ಬಾವಡಿ ಇತ್ತು. ಹೇಳೋಕ್ಕಾಗದಾಗನ ದುಬ್ಬದ ಮೇಲೆ ಕುಂತ್ಬಿಟ್ಟು ಕಲ್ಲಿಲ್ಲ ಚುಚ್ಚಿಬಿಟ್ಟ. ತಲೆ ಮೇಲೆ ಚುಚ್ಚಿಬಿಡೋಣ ಜೀವ. ಅದು ಎಷ್ಟು ಮಂದಿ ನಾನು ನೋಡಿಲ್ಲಪ್ಪ, ಆದರೆ ತಲೆ ಮೇಲೆ ಚುಚ್ಚಿದ ರಕ್ತ ಹರಿದಿದ್ದು ಮಾತ್ರ ನೋಡಿದೆ. ಆ ಟೈಮ್ದಲ್ಲಿ ಆ ಕಡೆ ಈ ಕಡೆ ದೇವ್ರಂತೇಳಿದ್ದು ಮನುಷ್ಯರು ಬಿಡಿಸ್ಕೊಳಕೋರೆ, ಇದನ್ನೇ ತೊಗೊಂಡು ನಿಮಗೆ ಹೊಡಿತೀನಿ, ನೀವು ಯಾರು ವಿಡಿಯೋ ಮಾಡಬೇಡ್ರಿ, ನನ್ನ ಬಗ್ಗೆ ಯಾರು ನೀವು ಇದನ್ನು ಕೊಟ್ಟರೆ ನಿಮ್ಮನ್ನೇ ನಾ ಸಾಯಿಸಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದಂತೆ. ಕಲ್ಲು ಬಂಡೆಕಲ್ಲು ನಡಕ್ಕೆ ಯಾರು ಕೂಡಬೇಡ್ರಿ, ಅವನ ನಡು ನೀವು ಯಾರು ಬರಬೇಡ ಅಂದ್ಬಿಟ್ಟು
ಇದ್ದರು, ಜನ ಇದ್ದರು. ದೇವರು ಇದ್ರಿಗೆ ಎಲ್ಲ ಜನಸಂಖ್ಯೆ ಇತ್ತು. ಅಲ್ಲಿ ಭಯ ಹಾಕಿಸ್ಬಿಟ್ಟ. ಮಂದಿ ಮುಂದೆನೇ ಬಡ್ದ. ಇತ್ತಪ್ಪ ಆಸೆ. ಈ ಒಬ್ಬ ಮಗ ತೀರ್ಕೊಂಡು 6 ವರ್ಷ ಆಗಿತ್ತು. 4 ವರ್ಷ ಮದುವೆ ಬೇಡಮ್ಮ, ತಮ್ಮನ ದುಃಖದಲ್ಲಿ ಅದು, ಈ ವರ್ಷ ನಾನು ಮದುವೆ ಆಗ್ತೀನಿ, ಆ ಕಡೆ ಈ ಕಡೆ ನೋಡಿ ನಾನು ಮದುವೆ ಮಾಡೋದು ಮಾಡಿಬಿಡು ಅಂತೇಳಿ ಆಸೆ ಮಾಡ್ಕೊಂಡಿದ್ದ. ನೋಡ್ತಾ ಇದ್ದೀವಿ. ಆದರೆ ಇಷ್ಟರಲ್ಲೇ ಇದು ಆಗೋಯ್ತು. ಅವನ ಮೇಲೆ ಇತ್ತು, ಅವನೇ ದುಡಿತಿದ್ದ, ಅವನ ಮೇಲೆ ಇತ್ತು. ಅವನ ಮಗನೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಸತ್ತು ಹೋದ. ಅವನ ಜವಾಬ್ದಾರಿ, ತಾಯಿ ಜವಾಬ್ದಾರಿ, ತಂದೆ ಜವಾಬ್ದಾರಿ, ಮನೆ ಎಲ್ಲ ಅವನೇ ಮಾಡ್ತಿದ್ದ, ಎಲ್ಲ ಅವನೇ ತಗೋತಿದ್ದ. ಹ್ಞೂ, ಒಬ್ಬನೇ ಇದ್ದ. ಅವರ ಮಾಮಗಳ ಹತ್ರ ಹೋಗಿ ಬಂದು ಎಲ್ಲ ರಿಲೇಷನ್ಶಿಪ್ ಎಲ್ಲ ಚಲೋ ಇದ್ದ. ಎಲ್ಲರ ಕಡೆಯಿಂದ ಹೊಂದ್ಕೊಂಡು ಮಾಡ್ಕೊಂಡು ಎಲ್ಲ ಕಡೆಯಿಂದನೂ ಚಲೋ ಇದ್ದ. ನನ್ನ ಮಗ ಯಾರಿಂಬಲ್ಲೂ ನ್ಯಾಯ ಇದು ಏನೂ ಮಾಡ್ತಿದ್ದಿಲ್ಲ, ಯಾರಿಂಬಲ್ಲೂ ಜಗಳ ಮಾಡ್ತಿದ್ದಿಲ್ಲ. ಹೋಗ್ತಿದ್ದ ಹೊಲಕ್ಕೆ, ಅವಾಗ ಯಾವಾಗಾರ ಹೋಗ್ತಿದ್ದ ಹೊಲಕ್ಕೆ. ಫ್ರೆಂಡ್ಶಿಪ್ ಹಿಂಬಾಲೇನೆ ಅದು ಮಾಡೋನು ಇದು ಮಾಡೋನು ಪಾ ಅಂದ್ರೆ ಹೋಗ್ತಿದ್ದ ಸ್ವಲ್ಪ. ಇಲ್ಲ ಮನೆಗೆ ಬರ್ತಿ. ಅವನು ಎಲ್ಲೂ ನಮ್ಮ ಇದರಲ್ಲೇ ಬರ್ತಿರ್ಕಿಲ್ಲ. ಅವನು ಹೊರಗಿನವ್ರಿಗೆ ದೋಸ್ತಿ ಎಲ್ಲರೂ. ಅವನು ಫ್ರೆಂಡ್ಶಿಪ್ ಭಾಳ ಜನ ಫ್ರೆಂಡ್ಶಿಪ್ಪು, ಇವರೇ ಅಂತ ನನಗೆ ಗೊತ್ತಾಕಿರ್ಕಿಲ್ಲ. ಏನೂ ಇಲ್ಲಪ್ಪ, ಯಾರಿಂಬಲ್ಲೂ ಜಗಳ ಮಾಡಿಲ್ಲ. ಯಾವಾಗ ನಮಗೆ ರೀ ಅದು ರಾತ್ರಿ 10ರಿಂದ 11 ಗಂಟೆ ಒಳಗಾದ್ರೆ ನಾನು ಮಲ್ಕೊಂಡಿದ್ದೆ ಇಲ್ಲೇ. ನೋಡಿ ನಮಗೆ ಇದು ಏನೂ ಗೊತ್ತಿಲ್ಲ. ಆದ್ರೆ ಇದು ಪೊಲೀಸರು ಬಂದು ಎಬ್ಬಿಸಾಗ ಹೋಗಿ ಹೆಂಗೆ ಅಂತ ಕೇಳಿ. ಮೊದಲು ಏನಿಲ್ಲ ರೀ, ಬೈಕ್ ತೆಗಿಸಿಂದ ಏನೋ ಬೈಕ್ ಕೊಡಂದ್ರೆ ಅದು ಇದು ಅಂತಂದರು. ಅದೇ ನಮಗೇನು ಪಕ್ಕ ಮಿಷೇಜ್ ಗೊತ್ತಿಲ್ಲ ರೀ. ಯಾವ ಬೈಕ್ ಏನೋ ಕೇಳಿದಂತ ಇವ್ ಕೊಡೋದಿಲ್ಲ ಅಂದಾನಂತ. ಅದು ಮಾತಾಮಾತಿ ಏನಾಯ್ತು ಏನೋ ಕಲ್ಲೇ ಹೊಡೆದು. ಇಲ್ಲ ಪಾರ್ಟಿ ಕೊಡಂತ ಏನೋ ನಿಮ್ಮ ಹುಡುಗ ಕೇಳಿದಂತಾರೆ, ಅದಕ್ಕೇನೋ ಆಯ್ತು. ಅದೇನು ಪಾರ್ಟಿ ಗೀಟಿ ಏನು ನನಗೆ ಗೊತ್ತಿಲ್ಲ. ಒಟ್ಟ ಏನು ಮಾಡ್ತಿರೋದು ನಿಮ್ಮ ಹುಡುಗ? ಏನು ಖಾಲಿ ಒಂದು ಕಂಪ್ನಿಯಾಗ ಬೆಂಗಳೂರಿಗೆ ಇದ್ರಿ, ಅದು ನಮ್ಮ ಹೆಂಗಸೂರು ಬಿದ್ದು ಪೇಟೆ ಅಂತಲೇ ಇಲ್ಲಿ ಊರಿಗೆ ಬಂದು ಇಲ್ಲೇ ಉಳಿದು. ಹಬ್ಬದ ಸಲಾಗಿ ಇಲ್ಲರಿ, ನಮ್ಮ ಹೆಂಗಸೂರು ಬಿದ್ದು ಅವಾಗ ಮಂಡಿ ಕಟ್ಟೈತೆ ರೀ, ಆಪ್ರೇಷನ್ ಆಯ್ತು. ಆವಾಗ ಬಂದು ಉಳ್ದಾಮ ಇತ್ತು ಉಳಿದು. ಕೆಲಸ ಏನು ಮಾಡ್ತಿದ್ದೆ? ಕೆಲಸ ನಾಡ್ರಿ, ನಾ ಟೇಲ್ರಿಂಗ್ ಮಾಡ್ತೀನಿ. ಮದುವೆದಾಗಿತ್ತು? ಅವಂದಿಲ್ಲ ರೀ. ಇಬ್ಬರು ಇದ್ರಿ, ಇಬ್ಬರು ಇರ್ತೀವಿ. ಏನಾಗಿದ್ರಿ? ಪೈಲಾದ ಅವ್ನು ಬೆಂಗಳೂರಾಗ ತೀರ್ಕೊಂಡಿದ್ರಿ, ಕಂಪ್ನಿಯಾಗ ಕೆಲಸ ಮಾಡುವಾಗ ರೀ. ಈಗ ಅವ್ರಿಗೆ ಹೆಂಗತ್ತರ ಏನು ಕೊಲೆ ಮಾಡಿದ್ರು? ಅವ್ರಿಗೆ ನಿಮ್ಮ ಹುಡುಗ ಚಲೋ ಆಯ್ತು ಮೊದಲು? ಚಲೋ ಇದ್ದರು ರೀ. ಅದು ಹೆಂಗೆ ಏನು ಅಚಾನಕ್ ಏನು ಅವಾಗ ಮಾರಾಮಾರಿ ಏನಾಗ್ತದ. ಅವನ ಹೆಸರು ರೀ ಸುನೀಲು ಏನು ಸಂತೋಷ ಏನು ಶಿವನು. ಹ್ಞೂ, ಗೆಳತಾನೆ ಇದ್ದರು ಬಿಡ್ರಿ. ಮನೆಗೆ ಬರೋ ಮಾಡ್ತಿದ್ರ? ಹುಡುಗ ಬರ್ತಾರೆ ಕೇಳಿ. ರಾತ್ರಿ 10ರಿಂದ 11 ಒಳಗೆ ಆಯ್ತು. ಏನು ಇಲ್ಲ ರೀ. ಏನು ನಮಗೆ ಮಾಹಿತಿ ಗೊತ್ತಿಲ್ಲ ರೀ. ಏನು ಪಾರ್ಟಿ ಗೀಟಿ ನಮಗೆ ಒಂದು ಮಾತು ಹೇಳ್ತಾರೆ ಹಾಕಿಲ್ರಿ. ಅಲ್ಲ, ನಿಮ್ಮ ಗಂಡು ಮಗ ಹುಟ್ಟಿದೆ, ಬೈಕ್ ತೊಗೊಂಡು ಪಾರ್ಟಿ ಕೊಡಿಸಲ್ಲ ಅಂತೇನೋ ಜಗಳ ಮಾಡಿದ್ರಂತಿದ್ರು. ಏನಾಯ್ತು ರೀ, ಒಟ್ಟು ಒಂದು ಮದುವೆ ಆಗಿಲ್ಲ ರೀ. ಇಲ್ಲ ರೀ. ಹೊಸ ಬೈಕ್ ತಗೊಂಡ್ರಿ? ಹಾಂ ಅಂತೀರ. ಒಂದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ವಿಶ್ವನಾಥನನ್ನು ಬಂಧಿಸಿದ್ದು, ಕೊಲೆ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಸಂಭ್ರಮದ ಕ್ಷಣವೇ ದುರಂತಕ್ಕೆ ತಿರುಗಿದ ಈ ಘಟನೆ ನೇಸರ್ಗಿ ಗ್ರಾಮದಲ್ಲಿ ಶೋಕದ ವಾತಾವರಣ ಮೂಡಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಕೊನೆಗೆ ಜೀವ ಹಾನಿಗೆ ಕಾರಣವಾಗಿರೋದು ಆತಂಕಕ್ಕೆ ಕಾರಣವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.